ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ 12ನೇ ಯೋಗ ಅಂತಾರಾಷ್ಟ್ರೀಯ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಯೋಗವನ್ನು ಪ್ರಾರಂಭ ಮಾಡುವ ಮೊದಲು ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಆ ಮಂತ್ರವನ್ನು ಈಗ ನಾನು ಪ್ರಾರಂಭ ಮಾಡುತ್ತೇನೆ. ಮೊದಲು ದೀರ್ಘವಾಗಿ ಓಂಕಾರವನ್ನು 3 ಬಾರಿ ಪಠಿಸಬೇಕು. ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥ: ಪರಬ್ರಹ್ಮನು ನಮ್ಮೆಲ್ಲರ ಜೊತೆಯಲ್ಲಿ ರಕ್ಷಿಸಲಿ, ನಮ್ಮೆಲ್ಲರನ್ನು ಜೊತೆಯಲ್ಲಿ ಪೋಷಿಸಲಿ, ಜೊತೆಯಲ್ಲಿಯೇ ನಾವು ಸಮರ್ಥವಾದ ಕಾರ್ಯವನ್ನು ಮಾಡುವಂತಾಗಲಿ, ನಮ್ಮೆಲ್ಲರ ಅಧ್ಯಯನವು ತೇಜಸ್ವಿಯಾಗಲಿ, ನಾವು ದೇಶಿಸದೇ ಇರುವಂತಾಗಲಿ, ನಮ್ಮಲ್ಲಿಯೂ ಪರಿಸರದಲ್ಲಿಯೂ ನಮ್ಮ ಮೇಲೆ ಪ್ರಭಾವ ಬೀರುವ ದೈವಶಕ್ತಿಗಳಲ್ಲಿಯೂ ಶಾಂತಿ ವ್ಯಾಪಿಸಲಿ ಎಂಬುದು ಈ ಮಂತ್ರದ ಅರ್ಥ, ಶಾಂತಿ ಮಂತ್ರದ ಅರ್ಥ. ಇದಾದ ನಂತರ ಗುರುಸ್ತುತಿಯನ್ನು ಮಾಡಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರ್ಥ: ಗುರುವೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನಾಗಿದ್ದಾನೆ. ಸಾಕ್ಷಾತ್ ಪರಬ್ರಹ್ಮ ವಸ್ತುವು ಗುರುವೇ. ಆದ್ದರಿಂದ ಇಂತಹ ಗುರುವಿಗೆ ನಮನಗಳು. ಫಲಶ್ರುತಿ ಮಂತ್ರ. ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ 12ನೇ ಯೋಗ ಅಂತಾರಾಷ್ಟ್ರೀಯ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಯೋಗವನ್ನು ಪ್ರಾರಂಭ ಮಾಡುವ ಮೊದಲು ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಆ ಮಂತ್ರವನ್ನು ಈಗ ನಾನು ಪ್ರಾರಂಭ ಮಾಡುತ್ತೇನೆ.